ब्रह्मा गुरुर्विष्णु गुरुर्देवो महेश्वरः गुरुः साक्षात् परं ब्रह्म तस्मै श्री गुरवे नमः। नमोऽस्तु रामाय सलक्ष्मणाय देव्यै च तस्यै जनकात्मजायै। नमोऽस्तु रुद्रेन्द्र यमानिलेभ्यो नमोऽस्तु चन्द्रार्कमरुद्गणेभ्यः। त्वमस्मिन् कार्यनिर्योगे प्रमाणं हरिसत्तमा हनुमन्यत्तमास्ताय दुःखक्षयकरो भव। ಭಗವಂತ ಭಗವತಿಯರ ಪಾದಪದ್ಮಗಳಿಗೆ ಪ್ರಣಾಮಗಳು. ವೀಕ್ಷಕ ವೃಂದ ದೇವರಿಗೆಲ್ಲ ನಮಸ್ಕಾರ. ಆಂಜನೇಯ ಲಂಕಾ ಪ್ರವೇಶ ಮಾಡಿರ್ತಾನೆ, ಸೀತಾನ್ವೇಷಣೆ ಮಾಡ್ತಾ ಇರ್ತಾನೆ. ಅನೇಕ ಜನ ರಾಕ್ಷಸರ ಮನೆಗಳನ್ನ ನೋಡಿರ್ತಾನೆ, ಅವ್ರ ಮನೆ ಒಳಗಡೆ ಇಳುಕು ಹಾಕಿರ್ತಾನೆ ಮತ್ತು ಕೊನೆಗೆ ರಾವಣನ ಅರಮನೆಗೆ ಬಂದ್ಬಿಡ್ತಾನೆ. ಅಲ್ಲಿ ರಾವಣನ ಅರಮನೆ ಬಂದು ಅಲ್ಲಿ ನೋಡಿದ್ರೆ ಆ ಮಂಡೋದರಿ ಮಲಗಿರ್ತಾಳೆ. ಆ ಮಂಡೋದರಿ ಎಷ್ಟು ಸುಲಕ್ಷಣ ಸಂಪನ್ನೆಯಾಗಿರ್ತಾಳೆ ಅಂತಂದ್ರೆ ಆಂಜನೇಯನಿಗೆ ನಾನ್ ಸೀತೆ ನೋಡ್ಬಿಟ್ಟೆ ಅಂತ ಸಂತೋಷ ಆಗೋಗುತ್ತೆ. ಅಷ್ಟು ಸಂತೋಷ ಆಗಿ ಅವನು ಕುಣಿಯಕ್ ಶುರು ಮಾಡ್ಬಿಡ್ತಾನೆ. ಅದನ್ನ ವಾಲ್ಮೀಕಿ ರಾಮಾಯಣದಲ್ಲಿ ಹೇಗೆ ಅದನ್ನ ವರ್ಣಿಸಿದ್ದಾರೆ ಅಂತಂದ್ರೆ, ಆಸ್ಫೋಟಯಾಮಾಸ ಚುಚುಂಬ ಪುಚ್ಚಂ ನನಂದ ಚಿಕ್ರೀಡ ಜಗೋ ಜಗಾಮ ಸ್ತಂಭಾನರೋಹನ್ ನಿಪಪಾತ ಭೂಮೌ ನಿದರ್ಶಯಾನ್ ಸ್ವಾಂ ಪ್ರಕೃತಿಂ ಕಪೀನಾಂ ಎಂಬುದಾಗಿ ವರ್ಣಿಸಿದ್ದಾರೆ. ಅಂದ್ರೆ ಆಸ್ಫೋಟಯಾಮಾಸ, ಸ್ಫೋಟಗೊಂಡಂತೆ ಅವನು ಕುಣಿತಾನೆ, ಅಲ್ಲೇ ಕಂಬಕ್ಕೆ ಹತ್ತುತ್ತಾನೆ, ಇಳಿತಾನೆ. ಅವ್ರಿಗೆ ಬಾಲ ತುಂಬಾ ಪ್ರಿಯವಾಗಿರುತ್ತೆ, ಆ ಬಾಲಕ್ಕೆ ಮುತ್ತು ಕೊಟ್ಕೊಳ್ತಾನೆ. ಹೀಗೆಲ್ಲ ಒಂದು ಆ ಕಪಿಚೇಷ್ಟೆ ಮಾಡ್ತಾನೆ ಅಂತ ಬರುತ್ತೆ. ಅಷ್ಟು ಸಂತೋಷ ಆಗೋಗ್ಬಿಡುತ್ತೆ ಅವನಿಗೆ. ಆದ್ರೆ ಸ್ವಲ್ಪ ಹೊತ್ತಿನಲ್ಲೇ ಮತ್ತೆ ಆಲೋಚನೆ ಮಾಡ್ತಾನೆ, ಈಕೆ ಸೀತೆ ಆಗಿದ್ರೆ ಇವಳು ಸಂತೋಷವಾಗಿ ಒಂದು ಪ್ರಸನ್ನಳಾಗಿರೋ ತರ ಕಾಣುತ್ತೆ. ಅದೇ ಸೀತೆ ಆಗಿದ್ರೆ ಅವಳು ಶೋಕತಪ್ತಳಾಗಿರ್ಬೇಕಾಗಿತ್ತು. ಆಮೇಲೆ ಸೀತೆ ಆಗಿದ್ರೆ ಅರಮನೆಯಲ್ಲಿ ರಾವಣನ ಅಂತಃಪುರದಲ್ಲಿ ಯಾಕಿರ್ತಾಳೆ, ಆದ್ರಿಂದ ಇವಳು ಸೀತೆ ಅಲ್ಲ ಅಂತ ನಿಶ್ಚಯ ಮಾಡಿಕೊಂಡು ಪಾಪ ಮತ್ತೆ ಅವನಿಗೆ ನಿರಾಶೆ ಆಗುತ್ತೆ. ಸರಿ, ಮತ್ತೆ ಅವಾಗ ಇನ್ನು ಬೇರೆ ಕಡೆ ಎಲ್ಲ ಹುಡುಕ್ತಾರೆ. ಹಾಗೇನೆ ರಾವಣ ಅಂತಃಪುರದಲ್ಲಿ ಅವನ ರಾಣಿಯರು ಮತ್ತೆ ಅನೇಕ ಸಖಿ ಸ್ತ್ರೀಯರು ನಾನಾ ಭಂಗಿಗಳಲ್ಲಿ ಸುರಾಪಾನ ಮಾಡಿ ಬೇರೆ ಬೇರೆ ರೀತಿ ಭಂಗಿಗಳಲ್ಲೆಲ್ಲ ಅವರು ಮಲ್ಕೊಂಡಿರ್ತಾರೆ. ಆಗ ಅದನ್ನೆಲ್ಲ ನೋಡಿದ್ಮೇಲೆ ಮತ್ತೆ ಆಂಜನೇಯ ಎಂತಹ ಮಹಾ ಸಾತ್ವಿಕ ಮತ್ತೆ ಧರ್ಮಾತ್ಮ ಅಂತಂದ್ರೆ ಅವನಿಗೆ ಮತ್ತೆ ಒಂದು ಧರ್ಮ ಪ್ರಜ್ಞೆ ಕಾಡುತ್ತೆ. ಅರೆ, ಈ ಪರಸ್ತ್ರೀಯರು ಪರಪತ್ನಿಯರು ಮಲಗಿರೋ ಈ ಅಂತಃಪುರ ನಿರೀಕ್ಷಣೆಯಿಂದ ನನ್ಗೇನಾದ್ರು ಧರ್ಮಲೋಪ ಉಂಟಾಗಿದ್ಯಾ ಅಂತ ಯೋಚನೆ ಮಾಡ್ತಾನೆ. ಯೋಚನೆ ಮಾಡಿ ಮತ್ತೆ ತಾನೇ ಸಮಾಧಾನ ಹೇಳ್ಕೊತಾನೆ. ಅಲ್ಲಿ ಇಲ್ಲ, ನಾನು ವಿಷಯಾಸಕ್ತಿಯಿಂದ ಈ ಪರಸ್ತ್ರೀಯರನ್ನ ನೋಡ್ತಾ ಇಲ್ಲ, ಆದ್ರಿಂದ ನನ್ನ ಧರ್ಮಲೋಪ ಉಂಟಾಗಿಲ್ಲ. ಇಲ್ಲಿ ನಾನು ಪರಸ್ತ್ರೀಯರ ಅಪಹಾರಕನನ್ನ ನೋಡೋದಕ್ಕೆ ಅಂತ ಬಂದಿದ್ದೀನಿ. ನಾನು ಹೀಗೆ ಸ್ವಾಮಿ ಕಾರ್ಯ ಮಾಡೋದಕ್ಕೆ ನಾನು ಅನ್ವೇಷಣಾ ಕಾರ್ಯದಲ್ಲಿ ನಿರತನಾಗಿರೋದ್ರಿಂದ ನನಗೆ ಇಲ್ಲಿ ಯಾವ ಧರ್ಮಲೋಪವೂ ಉಂಟಾಗಿಲ್ಲ ಅಂತ ನಿಶ್ಚಯ ಮಾಡ್ಕೋತಾರೆ. ಹಾಗೇನೆ ಹುಡುಕ್ತಾನೆ ಇರ್ತಾನೆ. ಹುಡುಕ್ತಾ ಇರ್ಬೇಕಾದ್ರೆ ಅವನಿಗೆ ಸೀತಾ ಸಿಗೋದಿಲ್ಲ. ಆಗ ಮತ್ತೆ ತುಂಬಾ ನಿರಾಶೆ ಉಂಟಾಗುತ್ತೆ ಅವನಿಗೆ. ಎಲ್ಲೆಲ್ಲೇ ನೋಡಿದ್ರು ಸೀತೆ ಸಿಗ್ತಾ ಇಲ್ಲ. ಹಾಗಾಗಿ ನಿರಾಶೆ ಉಂಟಾಗೋಗಿ ಇವನಿಗೆ ತುಂಬಾ ಒಂಥರ ಮೆಲಾಂಕೋಲಿ ಬಂದ್ಬಿಡುತ್ತೆ. ಅಂದ್ರೆ ಒಂದು ಡಿಪ್ರೆಷನ್ ಅಂತ ಹೇಳ್ತಾರಲ್ಲ, ಆ ಮಟ್ಟಕ್ಕೆ ಬಂದ್ಬಿಟ್ಟು ಇನ್ನು ನಾನು ಸೀತೆ ಸಿಗೋದಿಲ್ಲ ಅಂತ ಕಾಣುತ್ತೆ, ಇಷ್ಟೆಲ್ಲ ನೋಡಿದ್ರು ನಾನು ಏನಾರು ಬೇರೆ ಕೆಲಸ ಮಾಡ್ಬೇಕೀಗ ಅಂತ ಆ ಮಟ್ಟಕ್ಕೆ ಮನಸ್ಸು ಹೊರಟೋಗುತ್ತೆ. ವೀಕ್ಷಕರೇ, ಇಲ್ಲೆಲ್ಲ ನಾವು ಆಂಜನೇಯನ ಒಂದು ಕ್ಯಾರೆಕ್ಟರ್ ಅಂದ್ರೆ ಅವನ ಗುಣವನ್ನ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ಯಾಕೆಂತಂದ್ರೆ ಆಂಜನೇಯ ಪರಮ ಸಾಹಸ ಕಾರ್ಯಗಳಿಂದ ಮಾಡಿರೋದನ್ನ ನಾವು ಕೇಳಿರ್ತೀವಿ. ಸಮುದ್ರೋಲ್ಲಂಘನ ಮಾಡ್ದ, ಅನಂತರ ಸಂಜೀವಿನಿ ಪರ್ವತವನ್ನೇ ಹೊತ್ತು ತಂದ ಅಂತ. ಹೀಗಾಗಿ ಅವನು ಆಂಜನೇಯ ಅಂದ್ರೆ ಒಂದು ಸೂಪರ್ ಮ್ಯಾನ್ ಅನ್ನೋ ತರಹ ಒಂದು ಮನೋಭಾವ ಇಟ್ಕೊಂಡು ಸೀತಾನ್ವೇಷಣೆ ಲಂಕೆ ಹೋದ, ಅಲ್ಲಿ ಸೀತೆನ ನೋಡ್ದ, ಸಂಭಾಷಣೆ ಮಾಡ್ದ, ಬಂದ್ಬಿಟ್ಟ ಅಂತ ಅನ್ಕೋಬಹುದು ನಾವು. ಆದ್ರೆ ಈ ರಾಮಾವತಾರ ಮತ್ತೆ ಆಂಜನೇಯನ ಅವತಾರದಲ್ಲಿ ನರವಾನರರು ಅವ್ರಿಗೆ ಆಗಿನ ಕಾಲದಲ್ಲಿ ನರರಿಗೆ ವಾನರರಿಗೆ ಏನ್ ಸಾಮರ್ಥ್ಯ ಇತ್ತೋ ಅದು ಅತಿಶಯವಾಗಿತ್ತು
ಅನ್ನೋದನ್ನ ಇಟ್ಕೋಬೇಕಷ್ಟೇ ಹೊರತು ದೇವತೆಗಳಿಗೆ ಇರುವಂತಹ ಒಂದು ದಿವ್ಯ ಸಾಮರ್ಥ್ಯ ಅವರಲ್ಲಿ ಪ್ರಕಟವಾಗುವ ಹಾಗೆ ಇರಲಿಲ್ಲ ಅನ್ನೋದನ್ನ ನಾವು ಇಲ್ಲಿ ಗಮನಿಸ್ಕೋಬೇಕು. ಹೀಗಾಗಿ ಆಂಜನೇಯನಿಗೆ ಅಲ್ಲಿ ಸಂಪಾತಿಗೆ ದೂರದಲ್ಲೇ ಎಲ್ಲೋ ಕಾಣ್ತಾ ಇತ್ತಲ್ಲ, ಆ ದೃಷ್ಟಿ ಇದು ಅದು ಪಕ್ಷಿಗಳಿಗೆ ಇರ್ತಾ ಇತ್ತು ಅಷ್ಟೇ ಹೊರತು ವಾನರರಿಗೆ ಇರ್ತಾ ಇರಲಿಲ್ಲ. ಆದ್ರಿಂದ ವಾನರ ರೂಪದಲ್ಲಿದ್ದಂತಹ ಆಂಜನೇಯ ಅಲ್ಲಿ ಬೇರೆ ಯಾರ ಕಣ್ಗೂ ಕಾಣಿಸ್ಕೊಳ್ದಂತೆನೆ ಹುಡುಕ್ಬೇಕಾಗಿತ್ತು. ಎಲ್ಲರ ಕಣ್ಣು ಕಾಣಿಸ್ಕೊಳ್ಳೋ ತರ ಆಗಿದ್ದಿದ್ರೆ ಅವಾಗ ಏನ್ ಅದರಿಂದ ನಷ್ಟ ಆಗ್ತಾ ಇತ್ತು ಅಂತ ಆಂಜನೇಯ ಮುಂದೆ ಯೋಚನೆ ಮಾಡ್ತಾನೆ. ಅದನ್ನ ಈಗಲೂ ಯೋಚನೆ ಮಾಡಿರ್ತಾನೆ, ಆದ್ರೆ ಮುಂದೆ ನಮ್ಗೆ ಗೊತ್ತಾಗೋ ರೀತಿಯಲ್ಲೇ ಅದನ್ನ ವರ್ಣಿಸಿದ್ದಾರೆ. ಅವಾಗ ಯುದ್ಧ ಆಗೋದ್ರೆ ಇನ್ನು ಏನೇನು ಆಂಜನೇಯ ಎಲ್ಲರಿಗೂ ಕಾಣೋ ತರಹ ಹಾರಾಡ್ಕೊಂಡೇ ಹುಡುಕಿದ್ರೆ ಸುಲಭವಾಗ್ತಿತ್ತು ಎಲ್ಲ ಪ್ರಾಯಶಃ. ಆದ್ರೆ ಅದರಿಂದ ಯುದ್ಧನೇ ಶುರು ಆಗೋಗಿ ರಾಕ್ಷಸರು ಸೀತೆಗೆ ಹಾನಿ ಮಾಡುವಂತಹ ಒಂದು ಸನ್ನಿವೇಶವೂ ಇರ್ತಾ ಇತ್ತು ಅಲ್ಲಿ. ಅಕಸ್ಮಾತ್ ಯುದ್ಧದಲ್ಲಿ ಏನಾದ್ರು ಪರಾಭವ ಆಯ್ತು ಅಂದ್ರೆ ಇನ್ನು ಅವನು ಪೂರ್ತಿ ಶತ್ರುಗಳ ಅಸಾಮರ್ಥ್ಯವನ್ನ ಅಳಕೊಂಡಿಲ್ಲ. ಹೀಗಾಗಿ ಅವನು ಯಾರ ಕಣ್ಣಿಗೂ ಕಾಣಿಸ್ಕೊಳ್ದಂತೆನೆ ಹುಡುಕ್ತಾ ಇದ್ದಾನೆ ಸಣ್ಣ ಗಾತ್ರದಲ್ಲಿ. ಇಲ್ಲೆಲ್ಲ ಬಹಳ ದೊಡ್ಡ ದೊಡ್ಡ ಪಾಠಗಳು ಬರುತ್ತೆ. ಇವತ್ತು ಒಂದು ಆಧುನಿಕ ಜಗತ್ತಿನಲ್ಲಿ ಯಾವುದೇ ಒಂದು ಸ್ಟ್ರಾಟಜಿ ಅನ್ನೋದನ್ನ ಅನುಸರಿಸಬೇಕಾದ್ರೆ ಅದಕ್ಕೆ ಸ್ವಾಟ್ ಅನಾಲಿಸಿಸ್ ಅಂತ ಮಾಡ್ತಾರೆ. ಸ್ಟ್ರೆಂತ್, ವೀಕ್ನೆಸಸ್, ಆಪರ್ಚುನಿಟೀಸ್ ಅಂಡ್ ಥ್ರೆಟ್ಸ್ ಅಂತ. ಯುದ್ಧದಲ್ಲೂ ಮಾಡ್ತಾರೆ, ಒಂದು ಬಿಸಿನೆಸ್ ಕ್ಷೇತ್ರದಲ್ಲಿ, ಕಾರ್ಪೊರೇಟ್ ಕ್ಷೇತ್ರದಲ್ಲೂ ಮಾಡ್ತಾರೆ. ಹೀಗೆ ಆ ಸ್ವಾಟ್ ಅನಾಲಿಸಿಸ್ ಅನ್ನೋದು ಇಲ್ಲಿ ಆಂಜನೇಯನು ಸಹ ಮಾಡಿರ್ತಾನೆ. ಇಲ್ಲಿ ಅದು ಬಹಳ ಹಿಂದಿನ ಕಾಲದಲ್ಲಿ ಆದಿಕಾವ್ಯದಲ್ಲೇ ಈ ಸ್ಟ್ರಾಟಜಿಗಳೆಲ್ಲ ಬಹಳ ಚೆನ್ನಾಗಿ ಉಕ್ತವಾಗಿದೆ ಇಲ್ಲಿ. ಹೀಗಾಗಿ ಅವನು ಸಣ್ಣ ಗಾತ್ರದಲ್ಲಿ ಹುಡುಕ್ತಾ ಇರ್ತಾನೆ. ಹೀಗೆ ಹುಡುಕಿ ಹುಡುಕಿ ಎಷ್ಟು ಹುಡುಕಿದ್ರು ಸಿಗದೆ ಇದ್ದಾಗ ನಿರಾಶನಾಗಿ ಅವನು ಅನೇಕ ಚಿಂತನೆಗಳನ್ನು ಮಾಡ್ತಾನೆ. ಈಗ ನಾನು ಹೀಗೇನೆ ಹಿಂದಿರುಗ್ಬಿಟ್ರೆ, ಸೀತೆ ಸಿಗ್ಲಿಲ್ಲ ನಂಗೆ, ಹೀಗೇನೆ ಹಿಂದಿರುಗ್ಬಿಟ್ರೆ ಅಲ್ಲಿ ಸುಗ್ರೀವ ಮರಣದಂಡನೆ ವಿಧಿಸಬಹುದು. ಆಮೇಲೆ ಸೀತೆ ಸಿಗ್ಲಿಲ್ಲ ಅಂತ ರಾಮ ಲಕ್ಷ್ಮಣರು ಏನಾದ್ರು ಅಕಸ್ಮಾತ್ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರೆ ಹೋಗ್ಲಿ, ನನಗೊಬ್ಬನಿಗೆ ಮರಣದಂಡನೆ ಆದ್ರೆ ಪರವಾಗಿಲ್ಲ, ಅಲ್ಲಿ ಅಂಗದ ಮತ್ತೆ ಆ ಕಪಿ ಸೈನ್ಯಗಳೆಲ್ಲ ಇರ್ತಲ್ಲ ಅವ್ರಿಗೆಲ್ಲ ಮರಣದಂಡನೆ ಆದ್ರೆ ಪಾಪ ಅವ್ರ ಹೆಂಡತಿರೆಲ್ಲ ವಿಧವೆರಾಗ್ತಾರೆ. ಆದ್ರಿಂದ ನಾ ಇಲ್ಲಿ ಅಂತ ಆದ್ರಿಂದ ಹೇಗಿದ್ರು ಮರಣದಂಡನೆ ಒಳಗಾಗೋದಾಗಿದ್ರೆ ಇಲ್ಲೇ ಯಾಕೆ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ಬಾರ್ದು ಅಂತ ಇಲ್ಲಿ ಒಂದು ಚಿತೆಯನ್ನ ಏರ್ಪಡಿಸಿ ಇಲ್ಲೇ ಏನೋ ಬೆಂಕಿಗೆ ಬಿದ್ಬಿಡೋದು ಅಂತಾನೆ ಯೋಚನೆ ಮಾಡ್ತಾನೆ. ಆಮೇಲೆ ಹಾಗೇನೆ ಇಲ್ಲ, ಒಂದ್ ಕೆಲಸ ಮಾಡೋಣ, ಇಲ್ಲೇ ನಾನು ಮಾನಸ ಪ್ರಸ್ಥಾಶ್ರಮ ಸ್ವೀಕರಿಸ್ಬಿಟ್ಟು ಇಲ್ಲೇ ಯಾವ್ದಾದ್ರು ಬೆಟ್ಟ ಗುಡ್ಡಲ್ಲಿ ಇಟ್ಕೊಂಡು ಹಣ್ಣು ಹಂಪಲು ತಿನ್ಕೊಂಡು ಬದುಕ್ಬಿಡ್ಬೋದಾ ಅಂತ ಹೀಗೆಲ್ಲ ಯೋಚನೆ ಮಾಡ್ತಾ ಇರ್ತಾನೆ. ಅಂದ್ರೆ ಇಲ್ಲಿ ನಮಗೆ ಏನು ಮನಸ್ಸಿಗೆ ಬರಬೇಕು ಅಂತ ಹೇಳಿದ್ರೆ, ಒಂದು ಸ್ವಾಮಿ ಕಾರ್ಯ ಮಾಡ್ಬೇಕಾದ್ರೆ, ಒಂದು ಧರ್ಮ ಕಾರ್ಯ ಮಾಡ್ಬೇಕಾದ್ರೆ ಅವ್ರಿಗೆ ಎಷ್ಟೆಲ್ಲ ವಿಘ್ನಗಳು ಎದುರಾಗಬಹುದು ಅನ್ನೋದಷ್ಟೇ ಅಲ್ಲ, ಅದು ಸುಲಭ ಸಾಧ್ಯವಾಗಿರೋದಿಲ್ಲ. ಆಗೋದೇ ಇಲ್ಲಪ್ಪ ಅನ್ನೋ ತರಹದ ಒಂದು ಸ್ಟೇಜ್ ಬರಬಹುದು. ಆದ್ರೂ ಸಹ ಮನಸ್ಸಿನಲ್ಲಿ ಸ್ವಾಮಿಯನ್ನ ಒಂದು ಸ್ಮರಿಸಿ ಮತ್ತೆ ಉತ್ಸುಕರಾಗಿ ಕಾರ್ಯಪ್ರವೃತ್ತರಾದ್ರೆ ಕೊನೆಗೂ ಭಗವಂತ ನಮಗೆ ಸಾಫಲ್ಯವನ್ನ ಕೊಟ್ಟೇ ಕೊಡ್ತಾನೆ ಅನ್ನೋದಕ್ಕೆ ಇಲ್ಲಿ ಆಂಜನೇಯ ನಿದರ್ಶನನಾಗಿದ್ದಾನೆ ಇಲ್ಲಿ. ಹಾಗೇನೆ ಅವನಿಗೆ ಹೀಗೆ ಯೋಚನೆ ಮಾಡಿ ನಾನಾ ರೀತಿಯಾದ ಯೋಚನೆ ಆದ್ರೂ ಸಹ ಕೊನೆಯಲ್ಲಿ ಅವನು ಒಂದು ಧೃತಿಯನ್ನ ತಂದ್ಕೊಂಡು ಮನಸ್ಸನ್ನ ಗಟ್ಟಿ ಮಾಡ್ಕೊಂಡು ಇಲ್ಲಪ್ಪ ನಾನು ಸೀತೆಯನ್ನ ಹುಡುಕ್ಲೇಬೇಕು ಅಂತ ಅನ್ಕೊಂಡು ಅವಾಗ ಮತ್ತೆ ಒಮ್ಮೆ ಸ್ತೋತ್ರ ಮಾಡ್ಕೋತಾನೆ. ನಮೋಸ್ತು ರಾಮಾಯ ಸಲಕ್ಷ್ಮಣಾಯ ದೇಗೈಚ ತಸ್ಯೈ ಜನಕಾತ್ಮಜಾಯೇ ಅಂತ ಹೇಳಿ ಮುಂದೆ ಈ ಆರಂಭದಲ್ಲಿ ಈ ಸಂಚಿಕೆಯಲ್ಲಿ ನಾವು ಏನ್ ಮಂಗಳ ಶ್ಲೋಕ ಹೇಳಿದ್ವೋ ಅದು ಆಂಜನೇಯ ಸ್ತುತಿ ಮಾಡೋದು. ನಮೋಸ್ತು ಚಂದ್ರಾರ್ಕ ಯಮಾನಿಲೇಭ್ಯೋ ಅಂತ ಹೇಳಿ ಯಾವ್ಯಾವ ದೇವತೆಗಳಿದಾರೋ ಆ ದೇವತೆಗಳನ್ನ ಯಮ, ಅನಿಲ ಅಂದ್ರೆ ವಾಯು, ಮರುದ್ಗಣಗಳು ಇವರೆಲ್ಲರನ್ನೂ ಸ್ಮರಣೆ ಮಾಡಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ನನ್ನ ಕಾರ್ಯವನ್ನ ಯಶಸ್ವಿಗೊಳಿಸಬೇಕು ಅಂತ ಅವ್ರನ್ನೆಲ್ಲರನ್ನು ಪ್ರಾರ್ಥನೆ ಮಾಡಿಕೊಂಡು ಮತ್ತೆ ಹುಡುಕಕ್ಕೆ ಶುರು ಮಾಡ್ತಾನೆ. ಮತ್ತೆ ಹುಡುಕಕ್ಕೆ ಶುರು ಮಾಡಿದ ಮೇಲೆ ಅಲ್ಲಿ ಅಶೋಕವನವನ್ನ ಪ್ರವೇಶಿಸ್ತಾನೆ. ಅಲ್ಲಿ ಅಶೋಕವನ್ನ ಪ್ರವೇಶನೆ ಮಾಡಿ ಒಂದು ಮರದ ಮೇಲೆ ಹತ್ತು ನೋಡಿದ್ರೆ ಅಲ್ಲಿ ಒಂದು ಆ ಅಶೋಕ ವೃಕ್ಷದ ಕೆಳಗಡೆ ಒಂದು ಸ್ತ್ರೀಯನ್ನ ನೋಡ್ತಾನೆ. ಆಕೆಯೇ ಸೀತೆ. ಆಕೆಯನ್ನ ವರ್ಣಿಸ್ತಾರೆ ರಾಮಾಯಣದಲ್ಲಿ. ಆಕೆ ಪರಿಶುದ್ಧಳಾಗಿರ್ತಾಳೆ, ಆದ್ರೆ ಮಲಿನವಾದ ವಸ್ತ್ರವನ್ನ ಕೊಟ್ಟಿರ್ತಾಳೆ.
ಅವಳು ಘೋರ ರೂಪಿಯಾದ ರಾಕ್ಷಸಿಯರಿಂದ ಪರಿವರ್ತಿತಳಾಗಿರ್ತಾಳೆ, ಅಂದ್ರೆ ಅವರಿಂದ ಸುತ್ತುವರಿಯಲ್ಪಟ್ಟಿರ್ತಾಳೆ. ಆದ್ರಿಂದ ಅವಳು ಬಹಳ ದೀನೆಯಾಗಿರ್ತಾಳೆ. ಬಾರಿಗೂ ನಿಟ್ಟುಸಿರು ಬಿಡ್ತಾ ಇರ್ತಾಳೆ, ಅಯ್ಯೋ ಏನು ಆಗ್ತಾ ಇಲ್ವಲ್ಲ ಅನ್ನೋ ರೀತಿಯಲ್ಲಿ. ಹಾಗೇನೆ ಶೋಕತಪ್ತಳಾಗಿರ್ತಾಳೆ. ಆದ್ರೆ ಆಕೆಯ ಒಂದು ತೇಜಸ್ಸು ಎಷ್ಟಿರುತ್ತೆ ಅಂತಂದ್ರೆ ಮಹಾಜ್ವಾಲೆ ಅಂತ ಕಾಣ್ತಾ ಇರ್ತಾಳೆ. ಹೀಗೆ ಆ ಪರಮ ತೇಜಸ್ವಿಯಾಗಿ ಒಂದು ಶೋಕತಪ್ತಳಾಗಿಯೂ ಇದ್ದಂತಹ ಒಂದು ಸ್ತ್ರೀಯನ್ನು ನೋಡಿದ್ಮೇಲೆ ಓಹೋ ಈಗೇನೆ ಸೀತೆ ಅಂತ ಒಂದು ಮಟ್ಟಕ್ಕೆ ಅನ್ಕೋತಾನೆ. ಅಂದ್ರೆ ಅದಾದ್ಮೇಲೆ ಇನ್ನೂ ಕೆಲವು ಪರೀಕ್ಷೆಗಳನ್ನ ಮಾಡ್ತಾನೆ. ಆ ನಂತರವೇ ಅದು ಈಕೆ ಸೀತೆ ಅಂತ ಅವನಿಗೆ ಮನದಟ್ಟಾಗೋದು. ಅಲ್ಲಿ ಆ ತರಹದ ಒಂದು ನೇರದಲ್ಲಿ ಆ ಮಲಿನ ವಸ್ತ್ರವನ್ನ ಧರಿಸಿರ್ತಾಳೆ. ಆ ವಸ್ತ್ರ ಹೇಗಿರುತ್ತೆ ಅಂತಂದ್ರೆ ಒಂದು ವಸ್ತ್ರದ ಮೇಲ್ಭಾಗವನ್ನ ಅದು ಅದರಲ್ಲಿ ಈ ಆಭರಣಗಳನ್ನೆಲ್ಲ ಗಟ್ಟಿ ಬಿಸಾಕ್ಬಿಟ್ಟಿರ್ತಾಳೆ ಋಷಿಮುಖ ಪರ್ವತದ ಮೇಲೆ. ಆ ವಸ್ತ್ರದ ಒಂದು ಜ್ಞಾಪಕ ಇರುತ್ತೆ. ಆ ವಸ್ತ್ರ ಯಾವ ರೀತಿ ಇರುತ್ತೋ ಆ ಸೀತೆ ಹುಟ್ಟಿರೋ ಈಗಿನ ವಸ್ತ್ರವೂ ಸಹ ಅದೇ ರೀತಿ ಇರುತ್ತೆ. ಅಂದ್ರೆ ಆಂಜನೇಯ ಇಲ್ಲಿ ಎಲ್ಲ ಒಂದೊಂದಾಗಿ ಖಚಿತಪಡಿಸ್ಕೊತಾ ಇರ್ತಾನೆ. ಹಾಗೇನೆ ಶ್ರೀರಾಮಚಂದ್ರ ಸೀತೆಯ ದೇಹದ ಮೇಲೆ ಯಾವ್ಯಾವ ಆಭರಣಗಳಿದೆ ಅನ್ನೋದನ್ನ ವಿವರಿಸಿರ್ತಾನೆ. ಅದಕ್ಕೆ ತಕ್ಕ ಹಾಗೆ ಗಮನಿಸ್ತಾನೆ. ಆ ಒಂದು ಆಭರಣಗಳ ಒಂದು ಪಟ್ಟಿ ಬರುತ್ತೆ. ಬೇರೆ ಅನೇಕ ವಿಧವಾದ ಆಭರಣಗಳು. ಇದು ಹೇಗೆ ನಮ್ಮ ಸಂಸ್ಕೃತಿಯನ್ನ ಸೂಚಿಸುತ್ತೆ ಅನ್ನೋದನ್ನೆಲ್ಲ ನಾವು ಹಿಂದಿನ ಸಂಚಿಕೆಗಳಲ್ಲಿ ಜ್ಞಾಪಿಸ್ಕೊಂಡಿದ್ದೇವೆ. ಈ ಆಭರಣ ಪಟ್ಟಿಗಳನ್ನ ನೋಡ್ತಾನೆ ಆಂಜನೇಯ ಒಂದ್ ಕಡೆ. ಅದರಲ್ಲಿ ಋಷಿ ಯಾವ್ಯಾವ ಸ್ಥಾನದಲ್ಲಿ ಯಾವ್ಯಾವ ಆಭರಣಗಳಿರ್ಬೇಕು ಅನ್ನೋದು ಅದೊಂದು ಪಟ್ಟಿ ಇರುತ್ತೆ. ಅದರಲ್ಲಿ ಈ ಋಷಿಮುಖ ಪರ್ವತದಲ್ಲಿ ಆಭರಣಗಳನ್ನ ಸೀತೆ ಬಿಸಾಕಿರ್ತಾಳಲ್ಲ, ಆ ಆಭರಣಗಳು ಇಲ್ಲಿ ಕಾಣಿಸ್ಕೊಳ್ಳೋ ರೀತಿಯಲ್ಲಿ ಇರೋದಿಲ್ಲ. ಅದು ಮಿಸ್ಸಿಂಗ್ ಆಗಿರುತ್ತೆ. ಹೀಗೆ ಈ ಆಭರಣಗಳು ಮಿಸ್ಸಿಂಗ್ ಆಗಿದೆ, ಬೇರೆ ಆಭರಣಗಳೆಲ್ಲ ರಾಮ ಹೇಳಿರೋ ತರಹ ಇದೆ, ಆ ವಸ್ತ್ರಗಳು ಸಹ ಮ್ಯಾಚ್ ಆಗ್ತಾ ಇದೆ, ಆದ್ರಿಂದ ಈಕೆನೆ ಸೀತೆ ಅಂತ ಅವನು ನಿಶ್ಚಯ ಮಾಡಿಕೊಂಡು ಹರ್ಷಿತನಾಗ್ತಾನೆ. ಅಷ್ಟೇ ಅಲ್ಲ, ಅಲ್ಲಿ ನೋಡ್ತಾನೆ ಆ ರಾಕ್ಷಸಿಯರು ಅವಳ ಸುತ್ತನೂ ಇರ್ತಾಳೆ. ಅವ್ರ ಮುಖಗಳೆಲ್ಲ ಅತ್ಯಂತ ವಿಕಾರವಾಗಿರುತ್ತೆ. ಆ ಅರಮನೆಯಲ್ಲಿರೋ ಸ್ತ್ರೀಯರಲ್ಲಿ ಅನೇಕ ಸುಂದರಿಯರು ಮತ್ತೆ ಸುರೂಪಿಗಳಾಗಿರೋರು ಇರ್ತಾರೆ. ಆದ್ರೆ ಇಲ್ಲಿ ಎಲ್ಲ ಕುರೂಪಿಗಳು, ನಾಯಿ ತರ ಮುಖ ಇರೋರು, ಹಂದಿ ತರ ಮುಖ ಇರೋರು, ಕತ್ತೆ ತರ ಮುಖ ಇರೋರು, ಈ ತರ. ಅಂದ್ರೆ ಮುಖ ಅಂತಂದ್ರೆ ಕತ್ತೆ, ಪೂರ್ತಿ ಕತ್ತೆ ಮುಖ ಅಂತಲ್ಲ. ಈ ಪ್ರಕೃತಿ ಪಾಠದಲ್ಲಿ ನಮಗೆ ಶ್ರೀರಂಗ ಮಹಾಗುರುಗಳು ಮುಖದಲ್ಲಿ ಏರ್ಪಡುವಂತಹ ಲಕ್ಷಣಗಳನ್ನ ತೋರಿಸಿದ್ರು. ಅಂದ್ರೆ ಅವ್ರಿಗೆ ಮನುಷ್ಯ ಮುಖಾನೇ ಇರುತ್ತೆ, ಅದು ಹಂದಿ ಮುಖನ ಹೋಲುವಂತೆ ಇರುತ್ತೆ, ಕತ್ತೆ ಮುಖವನ್ನು ಹೋಲುವಂತೆ ಇರುತ್ತೆ ಅಂತ ನಾವಿಲ್ಲಿ ಅರ್ಥ ಮಾಡ್ಕೋಬಹುದು. ಹಾಗೇನೆ ಅವ್ರಿಗೆ ಕೆಲವರಿಗೆ ಮೂಗೇ ಇರಲ್ಲ, ಕೆಲವರಿಗೆ ಮೂಗು ಹಣೆ ಹತ್ರ ಇರುತ್ತೆ, ಹೊಟ್ಟೆ ಸ್ತನಗಳೆಲ್ಲ ಜೋತು ಬಿದ್ದಿರುತ್ತೆ, ದಪ್ಪ ಇದು ಹೊಟ್ಟೆ ಇರುತ್ತೆ. ಹೀಗೆ ಅನೇಕ ವಿಕಾರಗಳಿಂದ ಕೂಡಿರುವಂತಹ ರಾಕ್ಷಸಿಯರು ಅಲ್ಲಿರ್ತಾರೆ. ಅವರು ಸೀತೆಗೆ ಹೆದರಿಸ್ತಾ ಇರ್ತಾರೆ. ಹೀಗಾಗಿ ಸೀತೆ ಅಂತಹ ಒಂದು ಸನ್ನಿವೇಶದಲ್ಲಿ ಒಂದು ದೀನಳಾಗಿ ಇರ್ತಾಳೆ. ಅಂತಹ ಸೀತೆಯನ್ನ ನೋಡಿ ಆಂಜನೇಯ ಮರುಗುತ್ತಾನೆ. ಆದ್ರೂ ತಕ್ಷಣ ರಾಮನನ್ನ ನೆನೆಸ್ಕೊಂಡ ತಕ್ಷಣ ಅವನಿಗೆ ಧೃತಿ ಬರುತ್ತೆ. ಈಗ ಸೀತೆಯನ್ನ ನೋಡಿ ಆಗಿದೆ, ಮುಂದಿನ ಕಾರ್ಯ ಏನು ಅಂತ ನಿರೀಕ್ಷೆ ಮಾಡ್ತಾ ಇರ್ತಾನೆ. ಅಷ್ಟರಲ್ಲೇನೆ ರಾವಣ ಎಂಟರ್ ಆಗ್ತಾನೆ. ರಾವಣನ್ ನೋಡಿದ ತಕ್ಷಣ ಆ ರಾವಣನ ಮಹಾ ತೇಜಸ್ಸು ಹೇಗಿರುತ್ತೆ ಅಂತಂದ್ರೆ, ಆಂಜನೇಯನೇ ಒಮ್ಮೆ ಒಂದ್ ಸ್ವಲ್ಪ ಆಂಜನೇಯನಂತ ಮಹಾಪರಾಕ್ರಮಿ ಬುದ್ಧಿವಂತನು ಒಂದ್ ಸ್ವಲ್ಪ ಹಿಮ್ಮೆಟ್ಟು ಹಾಗಾಗುತ್ತೆ. ಇವನೇನ್ ಮಾಡ್ತಾನೆ ನೋಡೋಣ ಅಂತ ಆಂಜನೇಯ ಮರದಲ್ಲಿ ಮೇಲ್ಗಡೆ ಕೊಂಬೆನಲ್ಲಿ ಕುಳಿತಿರ್ತಾನೆ. ಅಲ್ಲಿಂದ ಒಂದು ಕೆಳಗಡೆ ಕೊಂಬೆಗೆ ಬರ್ತಾನೆ. ಅಂದ್ರೆ ಅವ್ರು ಮಾಡೋ ಮಾತುಗಳೆಲ್ಲ ಕೇಳಿಸ್ಬೇಕಲ್ಲ, ಅದಕ್ಕೋಸ್ಕರ. ಆ ನಂತರ ಸ್ವಲ್ಪ ಎಲೆಗಳ ಮರೆಯಲ್ಲಿ ಔದ್ಕೋತಾನೆ. ಔದ್ಕೊಂಡು ಮುಂದೆ ಏನಾಗುತ್ತೆ ಅಂತ ಮುಂದೆ ಗಮನಿಸೋದಕ್ಕೆ ಸಿದ್ಧವಾಗಿರ್ತಾನೆ. ಇದಿಷ್ಟು ಇವತ್ತಿನ ಒಂದು ಕಥಾ ಪ್ರಸಂಗ. ಇದರಲ್ಲಿ ನಾವು ಗಮನಿಸುವಂತಹ ತತ್ವಾರ್ಥಗಳು ಸಾಕಷ್ಟು ಇವೆ. ಒಂದು, ಈ ಹಿಂದೆನೆ
ಆ, ಆಂಜನೇಯ ಏನ್ ಅನಾಲಿಸಿಸ್ ಮಾಡ್ದ ಅಲ್ಲಿ, ಸ್ವಾಟ್ ಅನಾಲಿಸಿಸ್, ಸ್ಟ್ರೆಂತ್ಸ್ ಅಂಡ್ ವೀಕ್ನೆಸಸ್ ಅಂತ ಸ್ವಲ್ಪ ಗಮನಿಸ್ಕೊಂಡ್ವಿ. ಅದೇ ರೀತಿ ಇವತ್ತು ಈ ಆಧುನಿಕ ಜಗತ್ತು, ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತೆಲ್ಲ ನಾವು ಬಹಳ ಕೇಳ್ತೀವಿ. ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಲ್ಲಿ ಡೇಟಾ ಉಪಯೋಗಿಸ್ಕೊಂಡು ಅವರು ಕಾರಿಲೇಷನ್ ಸ್ಟಡೀಸ್ ಅಂತ ಮಾಡ್ತಾರೆ. ಯಾವ ಯಾವ ಒಂದು ಅಂಶಗಳು ಒಟ್ಟೊಟ್ಟಿಗೆ ಅದು ಒಂದಕ್ಕೊಂದು ಪರಸ್ಪರ ಒಂದು ಸಂಬಂಧವನ್ನ ಹೊಂದಿದೆ ಅನ್ನೋ ಒಂದು ನೇರದಲ್ಲಿ ಅದನ್ನ ಇಟ್ಕೊಂಡು ಅನೇಕ ಒಂದು ಪರಿಣಾಮಗಳನ್ನ ಅವರು ಉಂಟು ಮಾಡ್ತಾರೆ, ಈ ಸಾಧ್ಯತೆಗಳನ್ನ ತಿಳ್ಕೊಂಡು. ಹೀಗೇನೆ ಆಂಜನೇಯ ಆ ಸೀತೆಯ ಲಕ್ಷಣಗಳು ಅಂತಂದ್ರೆ ಆಕೆ ಮಹಾ ತೇಜಸ್ವಿಯಾಗಿರ್ತಾಳೆ, ಆದ್ರೂ ದೀನಳಾಗಿರ್ತಾಳೆ, ಅಶೋಕವನದಲ್ಲಿದ್ದಾಳೆ, ಅಂತಃಪುರದಲ್ಲಿ ಇಲ್ಲ, ಮಲಿನವಾದ ವಸ್ತ್ರಗಳನ್ನ ಉಟ್ಕೊಂಡಿದ್ದಾಳೆ ಅಂತ ಆ ಲಕ್ಷಣಗಳನ್ನು ನೋಡಿ ಈಕೆ ಸೀತೆ ಇರಬಹುದು ಅಂತ ಊಹೆ ಮಾಡ್ತಾರೆ. ಆದ್ರೂ ಖಚಿತಪಡಿಸ್ಕೋಬೇಕಲ್ಲ. ಹೀಗಾಗಿ ಈ ಕಾರ್ರಿಲೇಷನ್ ಸ್ಟಡೀಸ್ ಅಲ್ಲಿ ಒಂದು 2 ಫ್ಯಾಕ್ಟರ್ ಎಕ್ಸ್ ಅಂಡ್ ವೈ ಅಂತ ಇತ್ತು ಅಂತಂದ್ರೆ, ಎಕ್ಸ್ ಇದ್ದಾಗೆಲ್ಲ ವೈ ಇರುತ್ತೆ ಅಂತ ಇದ್ದಾಗ ಒಂದು ಕಾರ್ರಿಲೇಷನ್ ಆಯ್ತು. ಆಮೇಲೆ ಎಕ್ಸ್ ಇಲ್ಲದೆ ಇರಬೇಕಾದ್ರೆ ವೈ ಇರಲ್ಲ ಅಂತ ಒಂದು, ಈ 2 ಫ್ಯಾಕ್ಟರ್ಗಳನ್ನ ಇಟ್ಕೊಂಡ್ರೆ ಅದಕ್ಕೆ ಕಾರ್ರಿಲೇಷನ್ ಇದೆ ಅಂತ ಅವರು ಒಂದು ನಿಶ್ಚಯ ಮಾಡ್ತಾರೆ. ಹಾಗೆ ಇಲ್ಲಿ ಆಂಜನೇಯ ಯಾವ್ಯಾವ ಆಭರಣಗಳ ಸ್ಥಾನದಲ್ಲಿ ಯಾವ ಆಭರಣ ಇರಬೇಕೋ ಅದೆಲ್ಲ ಇದೆ ಅಂತ ಒಂದು ಭಾಗ ಇದು ಮಾಡ್ಕೊತಾನೆ. ಹಾಗೇನೆ ಯಾವ್ಯಾವ ಆಭರಣ ಸ್ಥಾನಗಳು ರಿಕ್ತವಾಗಿರ್ಬೇಕೋ, ಯಾಕೆಂದ್ರೆ ಅವಳು ಬಿಸಾಕ್ಬಿಟ್ಟಿದ್ದಾಳಲ್ಲ, ಆ ಆಭರಣಗಳ ಸ್ಥಾನಗಳೆಲ್ಲ ರಿಕ್ತವಾಗಿದೆ ಅನ್ನೋದನ್ನು ಖಚಿತಪಡಿಸ್ಕೊತಾನೆ. ಹಾಗೆ ಆ ವಸ್ತ್ರಗಳಲ್ಲೂ ಸಹ ಒಂದು ವಸ್ತ್ರದ ಭಾಗ ಇಲ್ಲ, ಯಾಕೆಂದ್ರೆ ಅಲ್ಲಿ ಬಿಸಾಕ್ಬಿಟ್ಟಿದ್ದಾಳೆ, ಅವನಿಗೆ ಸಿಕ್ಕಿರೋ ಆ ವಸ್ತ್ರ ಭಾಗ ಇಲ್ಲಿ ಅದು ಮ್ಯಾಚ್ ಆಗ್ತಾ ಇದೆ. ಹೀಗೆಲ್ಲ ಒಂದು ಬಹಳ ಆ ಒಂದು 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 ಅಪಾಯದ ಪರಿಸ್ಥಿತಿನಲ್ಲೂ ಸಹ ಅಷ್ಟೆಲ್ಲ ಯೋಚನೆ ಮಾಡಿ ಒಂದು ಖಚಿತಪಡಿಸ್ಕೊತಾನೆ ಆಂಜನೇಯ ಅಲ್ಲಿ ಅಂತ ನಾವು ಗಮನಿಸ್ತೇವೆ. ಮತ್ತು ಹೀಗಾಗಿನೇ ಇವತ್ತಿನ ದಿನದಲ್ಲಿ ಸುಂದರಕಾಂಡದಲ್ಲಿ ಒಂದು ಶ್ಲೋಕ ಬರುತ್ತೆ, ತ್ವಮಸ್ಮಿನ್ ಕಾರ್ಯನಿರ್ಯೋಗೆ ಪ್ರಮಾಣಂ ಹರಿಸತ್ತಮ ಹನುಮನ್ ಯತ್ನಮಾಸ್ಥಾಯ ದುಃಖಕ್ಷಯ ಕರೋಭವ ಎಂಬುದಾಗಿ. ಅಂದ್ರೆ ಒಂದು ಕಾರ್ಯ ಸಿದ್ಧಿ ಆಗ್ಬೇಕು ಅಂತಂದ್ರೆ ನಾವು ಆಂಜನೇಯನನ್ನ ಸ್ಮರಣೆ ಮಾಡಿಕೊಂಡು ಆಂಜನೇಯನ ಪ್ರಾರ್ಥನೆ ಮಾಡ್ಕೊಂಡ್ರೆ ನಮ್ಮ ಕಾರ್ಯಸಿದ್ಧಿ ಆಗುತ್ತೆ ಅಂತ. ಇಲ್ಲಿ ಯಾಕೆ ಅಂತಂದ್ರೆ ಇಲ್ಲೆಲ್ಲ ಹಾಗೆ ಆಂಜನೇಯ ಮಾಡಿದನಲ್ಲ, ಆಂಜನೇಯನ ಒಂದು ಒಂದು ಪರಿಸ್ಥಿತಿ, ಅವನ ಒಂದು ಶಕ್ತಿ ಏನಿರುತ್ತೋ ಅದನ್ನ ಮೀರಿದಂತಹ ಒಂದು ಪರಿಸ್ಥಿತಿ ಇರುತ್ತೆ. ಅವನು ಆಂಜನೇಯ ನಿರಾಶನಾಗ್ತಾನೆ. ಹೋದ ತಕ್ಷಣ ಕೆಲಸ ಆಯ್ತು ಅಂತ ಏನಿಲ್ಲ, ಬಹಳ ಪ್ರಯತ್ನ ಪಟ್ಟರು ಕಾರ್ಯ ಸಾಧನೆ ಆಗೋದಿಲ್ಲ. ಆತ್ಮಹತ್ಯೆ ಮಾಡ್ಕೋಬೇಕು ಅಥವಾ ಇನ್ನೇನು ವಾಪಸ್ ಹಿಂದಿರು ಬಿಡಬೇಕು, ಇಲ್ಲ ಆಗ್ಲಿಲ್ಲ ಕೆಲಸ ಅಂತ ನಿರಾಶ ಆಗೋ ಮಟ್ಟಿಗೆ ಆ ಸ್ಥಿತಿಯನ್ನ ತಲುಪಿ, ಆದ್ರೂ ನಂತರ ಮತ್ತೆ ಧೃತಿಯನ್ನ ತಂದುಕೊಂಡು ದೇವತೆಗಳನ್ನೆಲ್ಲ ಪ್ರಾರ್ಥನೆ ಮಾಡಿಕೊಂಡು ಮತ್ತೆ ಕಾರ್ಯಪ್ರವೃತ್ತನಾದಾಗ ಅಲ್ಲಿ ಒಂದು ಸಾಫಲ್ಯ ಸಿಗುತ್ತೆ. ಹೀಗೆ ನಾವು ಯಾವ್ದಾದ್ರೂ ಒಂದು ಕಾರ್ಯದಲ್ಲಿ ಪ್ರವೃತ್ತರಾಗಬೇಕು ಅಂತಂದ್ರೆ ಮೊದಲನೇದಾಗಿ ಅದು ಧರ್ಮ ಕಾರ್ಯವಾಗಿರ್ಬೇಕು, ಅದು ಭಗವತ್ ಕಾರ್ಯವಾಗಿರ್ಬೇಕು. ಭಗವತ್ ಕಾರ್ಯ ಮಾಡ್ತಾ ಇದೀನಿ ಅನ್ ಮಾತ್ರಕ್ಕೆ ಅದಾಗೋಗ್ಬಿಡ್ಬೇಕು ಸುಲಭವಾಗಿ ಅಂತ ಅನ್ಕೊಳ್ಳೋ ಹಾಗಿಲ್ಲ. ಅಲ್ಲಿ ಸಾಕಷ್ಟು ವಿಘ್ನಗಳು ಬರಬಹುದು, ಆಗೋದೇ ಇಲ್ಲ ಇದು ಅನ್ನುವಂತಹ ನಿರಾಶೆ ಆಗುವಂತಹ ಒಂದು ಸಂದರ್ಭನೂ ಬರಬಹುದು. ಅಲ್ಲಿ ನಾವು ಮತ್ತೆ ಮತ್ತೆ ಒಂದು ದೈನ್ಯತೆಯಿಂದ, ಅಂದ್ರೆ ಭಗವಂತನ ಮುಂದೆ ಒಂದು ನಾವು ದೀನತೆಯನ್ನ ಇಟ್ಕೊಂಡು ಮತ್ತೆ ದೇವತೆಗಳನ್ನ ಪ್ರಾರ್ಥನಾ ಮಾಡ್ಕೊಂಡು ನಮ್ಮ ಗುರು ಭಗವಂತನನ್ನ ಪ್ರಾರ್ಥನೆ ಮಾಡ್ಕೊಂಡು ಮತ್ತೆ ಹೆಜ್ಜೆ ಇಟ್ರೆ ಕೊನೆಗೆ ಒಂದು ಸಾಫಲ್ಯ ದೊರಕುತ್ತೆ ಅನ್ನೋದಕ್ಕೆ ಇಲ್ಲಿ ಆಂಜನೇಯ ಸ್ವಾಮಿ ನಿದರ್ಶನನಾಗಿದ್ದಾನೆ. ಅದಕ್ಕಾಗಿಯೇ ಕಾರ್ಯಸಿದ್ಧಿಗಾಗಿ ಎಲ್ಲರೂ ಆಂಜನೇಯನನ್ನ ಪ್ರಾರ್ಥನೆ ಮಾಡುವಂತಹ ರೂಢಿ ಇವತ್ತು ಸಮಾಜದಲ್ಲಿ ಬೆಳೆದು ಬಂದಿದೆ. ಇಂತಹ ಆಂಜನೇಯ ಪ್ರಭು ನಮಗೆ ನಮ್ಮ ಭಗವತ್ ಕಾರ್ಯವನ್ನ, ನಮ್ಮ ಧರ್ಮ ಕಾರ್ಯವನ್ನ ಸಾಧನೆ ಮಾಡಿಕೊಡ್ಲಿ ಅಂತ ಪ್ರಾರ್ಥಿಸ್ತಾ ಈ ಸಂಚಿಕೆಯನ್ನ ಇಲ್ಲಿಗೆ ಮಂಗಳ ಮಾಡ್ತೇನೆ. ಇನ್ನು ಮುಂದೆ ಇನ್ನು ರಾವಣ ಬಂದಾಗ ಆ ರಾವಣ ಮತ್ತೆ ಸೀತಾ ಸಂಭಾಷಣೆ ಹೇಗಿರುತ್ತೆ, ಅತ್ಯಂತ ರೋಚಕವಾಗಿರುತ್ತೆ ಅದು. ಆಮೇಲೆ ಆಂಜನೇಯ ಅಲ್ಲಿ ಏನನ್ನ ಗಮನಿಸ್ತಾನೆ, ಆಮೇಲೆ ಆಂಜನೇಯ ಅಲ್ಲಿ ಗಮನಿಸಿ ಮುಂದೆ ಸೀತಾ ಸಂಭಾಷಣೆಗೆ ಹೇಗೆ ಪ್ರವೃತ್ತನಾಗ್ತಾನೆ ಅನ್ನೋದೆಲ್ಲ ಮುಂದೆ ಬರುತ್ತೆ. ಅದನ್ನ ಮುಂದಿನ ಸಂಚಿಕೆಗಳಲ್ಲಿ ಗಮನಿಸೋಣ ಅಂತ ಹೇಳಿ ಈ ಸಂಚಿಕೆಯನ್ನ ಇಲ್ಲಿಗೆ ಮಂಗಳ ಮಾಡೋಣ. ಶ್ರೀ ರಾಮಚಂದ್ರಾರ್ಪಣಮಸ್ತು, ಶ್ರೀ ವಿಜಯಾಂಬಿಕಾರ್ಪಣಮಸ್ತು, ಶ್ರೀರಂಗ